ಫ್ಲೈಓವರ್ ಮೇಲೆ ಕಾರ್ಗಳನ್ನ ಪಾರ್ಕ್ ಮಾಡ್ತಿದ್ದಾರೆ. ಚಂಡಮಾರುತ ಅಪ್ಪಳಿಸಿ ಮುಳುಗುವಂತ ಭೀತಿ ಇರೋದ್ರಿಂದ ಚೆನ್ನೈನಲ್ಲಿ ಫ್ಲೈಓವರ್ ಮೇಲೆ ಕಾರ್ಗಳ ಪಾರ್ಕಿಂಗ್ ಆಗ್ತಾ ಇದೆ. ಚೆನ್ನೈನ ಟಿ ನಗರದ ನಿವಾಸಿಗಳ ಕಾರು ಮಳೆ ನೀರು ನುಗ್ಗಿ ಕಾರುಗಳು ಹಾಳಾಗುತ್ತೆಂದು ಎಚ್ಚರ ವಹಿಸುತ್ತಿದ್ದಾರೆ. ಶಿವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವರಾಜ್, ಮುಂಬೈ ಹಾಗೂ ಚೆನ್ನೈ ಎರಡೂ ಸಿಟಿಗಳು ಕೂಡ ಮಹಾನಗರಗಳು. ಮಳೆ ಬಂದಾಗ ಪ್ರತಿ ವರ್ಷವೂ ಕೂಡ ಒಂದೆರಡು ಬಾರಿ ಆದರೂ ಕೂಡ ಅಲ್ಲಿ ಹಾನಿ ಆಗುತ್ತೆ, ತೊಂದರೆ ಆಗುತ್ತೆ. ಈ ಬಾರಿ ಚೆನ್ನೈನಲ್ಲಿ ಪರಿಸ್ಥಿತಿ ಹೇಗಿದೆ? ಅದರಲ್ಲೂ ಕೂಡ ನಾವು ಈ ಹಬ್ಬದ ಸಂದರ್ಭದಲ್ಲಿ ಮಾರ್ಕೆಟ್ ಫ್ಲೈಓವರ್ ಮೇಲೆ ನೋಡ್ತಾ ಇರ್ತೀವಿ, ಒಂದಷ್ಟು ವೆಹಿಕಲ್ಗಳನ್ನ ಎರಡು ಕಡೆ ಪಾರ್ಕ್ ಮಾಡಿರ್ತಾರೆ ಮೈಸೂರು ರಸ್ತೆಯಲ್ಲಿ. ಆದ್ರೆ ಇಲ್ಲಿ ಮಳೆಯಿಂದ ಸೇವ್ ಆಗೋದಕ್ಕೆ ಅಲ್ಲಿ ಪಾರ್ಕ್ ಮಾಡ್ತಿದ್ದಾರೆ ಅಂತ ಈಗ ಫ್ಲೈಓವರ್ ಮೇಲೆ. ಖಂಡಿತವಾಗ್ಲೂ ಈ ಒಂದು ಫೆಂಗಲ್ ಸೈಕ್ಲೋನ್ ಇದೆ, ಅದರ ಎಫೆಕ್ಟ್ ಈಗಾಗಲೇ ತಮಿಳುನಾಡಿನ ಬಹುತೇಕ ಭಾಗಗಳಿಗೆ ತಟ್ಟಿದೆ. ಅದರಲ್ಲೂ ಮಹಾನಗರ ಚೆನ್ನೈನಲ್ಲೂ ಕೂಡ ಇದರೊಂದು ಎಫೆಕ್ಟ್ ತಟ್ಟಿರೋದು. ಚೆನ್ನೈನ ಟಿ ನಗರದಲ್ಲಿ ನಾನಿದ್ದೀನಿ, ನಿಮಗೆ ತೋರಿಸುವಂತಹ ದೃಶ್ಯಗಳನ್ನು ಕೆಲಸ ಮಾಡ್ತೀನಿ. ಯಾಕಂದ್ರೆ ಹೆಚ್ಚಾಗಿ ಟಿ ನಗರದ ಭಾಗದಲ್ಲೂ ಕೂಡ ಈ ಒಂದು ಮಳೆಯ ಆರ್ಭಟದಿಂದಾಗಿ ಜಲಾವೃತವಾಗಿದ್ದಾವೆ, ರಸ್ತೆಗಳು ಜಲಾವೃತವಾಗಿದ್ದವು. ಇನ್ನೂ ಕೂಡ ನೀರು ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ಈ ಒಂದು ಪಾಲಿಕೆ ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡಿರೋದು ಒಂದು ರೀತಿಯಲ್ಲಿ ಸಂಪೂರ್ಣ ಕೆರೆ ಮಾದರಿಯಲ್ಲಿ ಈ ಒಂದು ಫ್ಲೈಓವರ್ ಕೆಳಗಡೆ ಆಗಿರುವಂಥದ್ದು. ಹೀಗಾಗಿ ಇಲ್ಲಿನ ಸ್ಥಳೀಯರು, ಇಲ್ಲಿನ ರೆಸಿಡೆನ್ಸಿ ಮೆಂಬರ್ಸ್ ಏನಿದ್ದಾರೆ, ತಮ್ಮ ಕಾರುಗಳನ್ನ ಸೇಫ್ ಆಗಿ ಇಡಬೇಕು ಅಂತ ಹೇಳ್ಬಿಟ್ಟು, ಅದರಿಂದ ನೀರಿನಿಂದ ಬಚಾವ್ ಆಗಬೇಕು ಅಂತ ಹೇಳ್ಬಿಟ್ಟು ಫ್ಲೈಓವರ್ ಮೇಲೆ ಕಾರುಗಳನ್ನ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನು 3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಬರುತ್ತೆ, ಈ ಒಂದು ಮಳೆ ಆರ್ಭಟ ಜೋರಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಕಾರುಗಳನ್ನ ಫ್ಲೈಓವರ್ ಮೇಲೆ ಒಂದು ಪಾರ್ಕಿಂಗ್ ಮಾಡಿದ್ದಾರೆ. ಈ ಒಂದು ಫ್ಲೈಓವರ್ ಏನಿದೆ, ಈ ಒಂದು ಚೆಟ್ಟಿಯಾರ್ ಫ್ಲೈಓವರ್ ಏನಿದೆ, ಆ ಒಂದು ರೋಡ್ನಲ್ಲಿ ಈಗಾಗಲೇ ಸಂಪೂರ್ಣ ಉದ್ದಕ್ಕೂ, ರಸ್ತೆ ಒಂದು ಬದಿಯ ಉದ್ದಕ್ಕೂ ಸಾಕಷ್ಟು ಬೆಲೆ ಬಾಳುವಂಥ ಕಾರುಗಳನ್ನ ಪಾರ್ಕಿಂಗ್ ಮಾಡುವಂತು. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಕಾರುಗಳಿಗೆ ನೀರು ನುಗ್ಗಿ ಅದಕ್ಕೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಅದನ್ನು ರಿಪೇರಿ ಮಾಡಿಸೋಕೆ ಕೂಡ ಸಿಕ್ಕಾಪಟ್ಟೆ ಹಣ ಖರ್ಚಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಬಾರಿ ಎಚ್ಚೆತ್ತುಕೊಂಡು ತಮ್ಮ ಈ ಹತ್ತಿರದ ಇರುವಂಥ ಒಂದು ಫ್ಲೈಓವರ್ ಏನಿದೆ, ಆ ಒಂದು ಫ್ಲೈಓವರ್ ಬಳಿ ಬಂದು ಕಳೆದ 3 ದಿನಗಳಿಂದ ಕೂಡ ಪಾರ್ಕ್ ಮಾಡಿದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಮಳೆ ಈಗ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಅವಿನಾಶ್ ಅದನ್ನ ಒಬ್ಬೊಬ್ಬರಾಗೆ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಭಯವೂ ಇದೆ, ಎಲ್ಲಿ ನಮ್ಮ ಕಾರುಗಳು ಹಾಳಾಗ್ತಾವ ಅನ್ನೋ ನಿಟ್ಟಿನಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ರೆ. ಒಬ್ಬರು ಮಾಲೀಕರಿದ್ದಾರೆ, ಕಾರ್ ಮಾಲೀಕರು, ಅವ್ರನ್ನೇ ಮಾತಾಡ್ಸೋಣ. ಕನ್ನಡದವರು, ಈ ತರ ಪ್ರತಿ ಬಾರಿ ಮಳೆ ಬಂದಾಗ ಯಾವ ರೀತಿ ನೀವು ಕಾರ್ನ ಸೇಫ್ ಮಾಡ್ತೀರಿ? ಇದೇ ರೀತಿ ಫ್ಲೈಓವರ್ ತಂದು ನಿಲ್ಲಿಸ್ತೀರಲ್ಲ? ಮಳೆ ತುಂಬಾ ಬಂದಾಗೆಲ್ಲ ಇದೇ ರೀತಿ ಎಲ್ಲರೂ ಬಂದು ಕಾರ್ ನಿಲ್ಲಿಸ್ತಾರೆ ಸೇಫ್ಟಿ ಮೆಷರ್ಸ್ಗೋಸ್ಕರ. ಪೊಲೀಸವರು ಹೇಳ್ತಾರೆ ಫೈನ್ ಹಾಕ್ತೀವಿ ಅಂತ. ಪರವಾಗಿಲ್ಲ, ಫೈನ್ ಬೇಕಾದ್ರೆ ಹಾಕೋಬಿಡಿ, 1 ಲಕ್ಷ 2 ಲಕ್ಷ ಎಲ್ಲ ಖರ್ಚು ಮಾಡಕ್ ಆಗಲ್ಲ ಅಂತ ಎಲ್ಲರೂ ಇಲ್ಲಿ ಬಂದು ಫಸ್ಟ್ ಶುರು ಮಾಡಿದ್ರು ಈ ತರ ಪಾರ್ಕ್ ಮಾಡೋಕೆ. ಆಮೇಲೆ ಗವರ್ಮೆಂಟ್ ಅವ್ರನ್ನೇ ಪರವಾಗಿಲ್ಲ ಬಿಡಿ, ಈ ತರ ಮಳೆ ಟೈಮ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, 1 ದಿನ ಟೈಮ್ ಕೊಡಿ, ಆಮೇಲೆ ತೆಗಿಯಕ್ ಹೇಳಿ ಅಂತ. ನೀವು ಎಷ್ಟಿಂದ ಇಲ್ಲಿ ಪಾರ್ಕ್ ಮಾಡಿದ್ದೀರಾ? ಇವಾಗ ಒಂದು 2 ಟೈಮ್ಸ್ ಪಾರ್ಕ್ ಮಾಡಿದೀನಿ ಅಷ್ಟೇ. ಅದಕ್ಕಿಂತ ಮುಂಚೆನೆಲ್ಲ ತುಂಬಾನೇ ಕಷ್ಟ ಇತ್ತು. ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬೇಕು, ಅಲ್ಲೆಲ್ಲಾರು ಹೋಗಿ ಪಾರ್ಕ್ ಮಾಡ್ಬೇಕು, ಆತರ ಇತ್ತು. ಯಾಕಂದ್ರೆ ಈ ಸಲ ನಿಮ್ಗೇನು ಅನುಭವ ಆಗಿತ್ತಾ? ಲಾಸ್ಟ್ ಟೈಮ್ ಈ ತರ ಫ್ಲಡ್ ಎಲ್ಲ ಬಂದಂತ ಸಂದರ್ಭದಲ್ಲಿ ಕಾರ್ ನೀರು ನುಗ್ಗಿ ಹಾಳಾಗಿದ್ದು ಅಂತೆಲ್ಲ? ಇದೆಲ್ಲ ಚೆನ್ನೈ ಜನಗಳಿಗೆ ಇದೆಲ್ಲ ಅಭ್ಯಾಸ ಆಗಿದೆ. ಫ್ಲಡ್ ಎಲ್ಲ 1 ಡೆಕೆಡ್ ಆಗಿ ಇದು ನಡೆಯೋದೇ ಸುಮ್ನೆ ಕಂಟಿನ್ಯೂಸ್ ಆಗಿ 1 ವರ್ಷನೂ ನೀವು ನೋಡಿ, ನವೆಂಬರ್ ಎಂಡು ಇಲ್ಲಾಂದ್ರೆ ಡಿಸೆಂಬರ್ ಸ್ಟಾರ್ಟಿಂಗ್ ನಲ್ಲಿ ಈ ತರ ಏನಾದ್ರು ಒಂದು ಫ್ಲಡ್ ಬಂದೇ ಬರುತ್ತೆ. ಅದರಿಂದ ಅಭ್ಯಾಸ ಆಗಿದೆ, ಜನಗಳೆಲ್ಲ ರೆಡಿ ಆಗಿದ್ದಾರೆ. ಒಂಥರ ಒಬ್ಬೊಬ್ಬರೆಲ್ಲ ಬೋಟ್ ಎಲ್ಲ ತೆಗೆದಿದ್ದಾರೆ, ECR ಕಡೆನೆಲ್ಲ ಬೋಟ್ ಎಲ್ಲ ಇಟ್ಟಿದ್ದಾರೆ. ಅಂದ್ರೆ ಸ್ವಂತವಾಗಿ ಮನೆಯಲ್ಲಿ ಬೋಟ್ ತರಿಸ್ಕೊಂಡಿಟ್ಟಿದ್ದಾರೆ. ಯಾಕಂದ್ರೆ ಬೋಟ್ ಇದೆ ಅಲ್ವಾ, ಅದೆಲ್ಲ ಇಟ್ಟಿದ್ದಾರೆ. ಒಬ್ಬೊಬ್ರು ದುಡ್ಡಿರೋರು ಇಟ್ಕೋತಾರೆ, ದುಡ್ಡು ಇಲ್ದೇ ಇರೋರು ಸುಮ್ನೆ ಈ ತರ ಬಂದ್ ನಿಂತ್ಕೊಂಡ್ಬಿಡ್ತಾರೆ. ಅದ್ರಲ್ಲೂ ಪ್ರಮುಖ ಈ ಒಂದು ಟಿ ನಗರ ಏರಿಯಾ ಇದೆ, ಸುತ್ತಮುತ್ತ ಸಿಕ್ಕಾಪಟ್ಟೆ ನಾವು ನೋಡಿದ್ವಿ, ಅಂದ್ರೆ ನೀರು ತುಂಬಿಕೊಂಡಿತ್ತು, ಈಗ ಸ್ವಲ್ಪ ಖಾಲಿ ಆಗ್ತಾ ಇದೆ ಅಂತ. ಏರಿಯಾನೇ ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆನೆ. ಆದ್ರೆ ಅವ್ರು ಏನ್ ಮಾಡ್ಬೋದೋ ಅಷ್ಟು ಮಾಡ್ತಾರೆ ಗೌರ್ಮೆಂಟ್ ಅವರು. ಆದ್ರೂ ಮೈನ್ ರೋಡ್ನೆಲ್ಲ ಇವಾಗ ಏನು ನೀರಿಲ್ಲ, ಒಳಗಡೆನೆಲ್ಲ ಇನ್ನೂ ಇದೆ, ಎಲ್ಲ ಅವರು ವರ್ಕ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಇವರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಕಾರುಗಳನ್ನ ಸೇಫ್ ಆಗಿ ಇಡಬೇಕು. ಯಾಕಂದ್ರೆ ಪ್ರತಿ ವರ್ಷ ನಾವಿಲ್ಲಿ ಗಮನಿಸ್ತಾ ಇರ್ತೀವಿ, ನವೆಂಬರ್ ಡಿಸೆಂಬರ್ ಬಂದ್ರೆ ಸಾಕು, ಚೆನ್ನೈನಲ್ಲಿ ಇದೇ ರೀತಿಯ ಫ್ಲಡ್ ವಾತಾವರಣ ಇರುತ್ತೆ. ಹೀಗಾಗಿ ತಮ್ಮ ಕಾರುಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಬಂದು ಇಲ್ಲಿ ಪಾರ್ಕ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಅವಿನಾಶ್. ಎಸ್ ಶಿವರಾಜ್, ಹಾಗೆ ಸಂಪರ್ಕದಲ್ಲಿರಿ.